ಜೀವನದಲ್ಲಿ ಒಮ್ಮೆ ಇವರನ್ನು ನೋಡಿದರೆ ಸಾಕು, ಒಮ್ಮೆ ಇವರನ್ನು ಭೇಟಿಯಾದರೆ ಸಾಕು, ಒಂದು ಸಾರಿ ಇವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ರೆ ಸಾಕು, ಒಮ್ಮೆ ಇವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರೆ ಸಾಕು, ನಮ್ಮ ಆಯಸ್ಸನ್ನೆಲ್ಲ ದೇವರು ಇವರಿಗೆ ಕೊಟ್ಬಿಡಲಿ, ಇವರು 100 ವರ್ಷಗಳ ಕಾಲ ಚೆನ್ನಾಗಿರಲಿ ಎಂಬುವಷ್ಟರ ಮಟ್ಟಿಗೆ ಅಪ್ಪಟ ಅಭಿಮಾನಿಗಳ ಆರಾಧ್ಯ ದೈವವಾಗಿರುವ ಈ ಮಹಾತಾಯಿಯ ಅಮೃತ ಕಂಠಸಿರಿಯಲ್ಲಿ ಮೊಳಗಿದ ಮಧುರತೆಯಿಂದ ತುಂಬಿದ ಗೀತೆಗಳು ಮಗು ತಾಯಿಯ ಮಡಿಲಲ್ಲಿ ಕೇಳಿದ ಲಾಲಿಯಿಂದ ಹಿಡಿದು ಪ್ರೇಮಿಗಳ ಹೃದಯದಲ್ಲಿ ಹೊತ್ತಿ ಜಿನುಗುವ ಪ್ರಣಯದ ನುಡಿಗಳವರೆಗೂ ಎಲ್ಲವನ್ನೂ ಒಳಗೊಂಡಿದ್ದವು. ಯಾವುದೇ ಭಾಷೆ, ಯಾವುದೇ ಸಂಸ್ಕೃತಿ, ಯಾವುದೇ ಭಾವನೆ ಇವರಿಗೆ ಅಪ್ರಾಪ್ತವಲ್ಲ. 16 ಭಾರತೀಯ ಭಾಷೆಗಳಲ್ಲಿ 40,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ ಇವರು ಪ್ರತಿಯೊಂದು ಭಾವನೆಗೂ ತಮ್ಮ ಮಾಧುರ್ಯ ಭರಿತ ಕಂಠದಿಂದ ಜೀವ ತುಂಬಿದರು. ಹಾಸ್ಯದ ಹಗುರ ಸ್ವರವಾಗಲಿ, ದುಃಖದ ನೋವು ಮಿಡಿಯುವ ಅಳಲು ಆಗಲಿ, ದೈವಿ ಭಕ್ತಿಗೀತೆಗಳ ದೈವಿಕತೆಯಾಗಲಿ, ಆನಂದದಿಂದ ನಲಿಯುವ ಆಲಾಪವಾಗಲಿ, ಪ್ರತಿಯೊಂದು ಗೀತೆಗಳು ಜೀವನವನ್ನು ಮರುಕಳುಹಿಸುವ ಶಕ್ತಿಯನ್ನು ಹೊಂದಿತ್ತು. ಇವರ ಹೆಸರು ಕೇಳಿದಾಗಲೆಲ್ಲ ಅನೇಕ ಹೃದಯಗಳಲ್ಲಿ ಸಂತೋಷದ ನಗು ಮೂಡುತ್ತದೆ, ಆನಂದ ಬಾಷ್ಪ ಜಿನುಗುತ್ತದೆ, ನೆನಪಿನ ಹೊಳೆ ಹರಿಯುತ್ತದೆ. ಜನಾಂಗದ ಪೀಳಿಗೆಗಳನ್ನು ಒಂದೇ ದಾರಿಯಲ್ಲಿ ಕೊಂಡೊಯ್ದ ಈ ಅಮೃತ ಕಂಠದ ಗಾನ ಸರಸ್ವತಿ ಕರ್ನಾಟಕದ ದತ್ತುಪುತ್ರಿ, ಕನ್ನಡಿಗರ ಪಾಲಿನ ಪ್ರೀತಿಯ ಅಮ್ಮ, ಅವರೇ ಎಸ್ ಜಾನಕಿ. 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲಿಯ ಪಲ್ಲಪಟ್ಲದಲ್ಲಿ ಎಸ್ ಜಾನಕಿ ಜನಿಸಿದರು. ತಂದೆ ರಾಮಮೂರ್ತಿ ಆಯುರ್ವೇದ ವೈದ್ಯರು, ತಾಯಿ ಸತ್ಯವತಿ. 6 ಅಕ್ಕ ತಂಗಿಯರ ಮಧ್ಯ ಬೆಳೆದ ಜಾನಕಿಯವರ ಬಾಲ್ಯ ಅಷ್ಟೇನು ಅನುಕೂಲಕರವಾಗಿರಲಿಲ್ಲ. ಬಡತನದ ಬೇಗೆಯನ್ನು ಅನುಭವಿಸುತ್ತಲೇ ಬೆಳೆದ ಜಾನಕಿಯವರಿಗೆ ಬಾಲ್ಯದಲ್ಲಿ ರೇಡಿಯೋದಲ್ಲಿ ಪ್ರಸಾರವಾಗುತ್ತಿದ್ದ ಹಾಡುಗಳನ್ನು ಕೇಳುವುದೆಂದರೆ ತುಂಬ ಅಚ್ಚುಮೆಚ್ಚಿನದಾಗಿತ್ತು. ಅಲ್ಲಿ ಪ್ರಸಾರವಾಗುತ್ತಿದ್ದ ಲತಾ ಮಂಗೇಶ್ಕರ್ ರವರ ಹಾಡುಗಳನ್ನು ಕೇಳುತ್ತಾ ಸಂಗೀತದಲ್ಲಿ ವಿಶೇಷ ಅಭಿರುಚಿಯನ್ನು ಬೆಳೆಸಿಕೊಂಡರು. 3 ವರ್ಷವಿದ್ದಾಗಲೇ ಇವರ ತಂದೆ ಇವರಿಗೆ ಸಂಗೀತ ವಿದ್ಯಾಭ್ಯಾಸಕ್ಕೆ ಸೇರಿಸಿದರು. ಆ ಪುಟ್ಟ ವಯಸ್ಸಿನಲ್ಲಿ ನಾದಸ್ವರ ಪೈಡಿಸ್ವಾಮಿಯವರ ಬಳಿ ಸಂಗೀತಾಭ್ಯಾಸವನ್ನು ಪ್ರಾರಂಭಿಸಿದರು. ದಿನಗಳು ಉರುಳಿದ ನಂತರ ಗುರುಗಳು, ನಿನ್ನ ಕಂಠದಲ್ಲಿ ದೈವದತ್ತವಾಗಿ ಶಾರದೆ ಇದ್ದಾಳೆ, ಸಂಗೀತಕ್ಕೆ ನೀನು ವರ ಎಂದು ಪ್ರೋತ್ಸಾಹಿಸಿದರು. ಜಾನಕಿಯವರು ತಮ್ಮ ಬಾಲ್ಯವನ್ನು ಹೆಚ್ಚಾಗಿ ಕಳೆದಿದ್ದು ಗೋದಾವರಿಯ ರಾಜಮಂಡ್ರಿಯಲ್ಲಿ. ಅಲ್ಲಿ ಪ್ರಶಾಂತವಾಗಿ ಹರಿಯುತ್ತಿದ್ದ ಗೋದಾವರಿ ನದಿಯ ಆಲಾಪಕ್ಕೆ ತಲೆಬಾಗಿ ಹಾಡುತ್ತಿದ್ದ ಜಾನಕಿಯವರ ಗಾಯನಕ್ಕೆ ಮುಂದೆ ಇಡೀ ಭಾರತವೇ ತಲೆದೂಗುವಂತಾಯಿತು. ಇದು ಇವರ ಶಾರೀರ ಸೌಂದರ್ಯದ ಅಪೂರ್ವ ಶಕ್ತಿ. ವಿ ರಾಮ್ ಪ್ರಸಾದ್ ರವರು ತಮ್ಮ ತಂದೆ ಚಂದ್ರಶೇಖರ್ ರವರು ನಡೆಸುತ್ತಿದ್ದ ಏಕಪಾತ್ರಾಭಿನಯ ಮತ್ತು ಛದ್ಮವೇಷ ಸಾಂಸ್ಕೃತಿಕ ಕಾರ್ಯಕ್ರಮದ ನಡುವಿನ ಬಿಡುವಿನಲ್ಲಿ ತಮ್ಮ ಒಡಲು ತುಂಬಿದ ಧ್ವನಿಯಿಂದ ಕೇರಳುಗರು ಬೆಳಗುಗೊಳ್ಳುವಂತೆ ಹಾಡುತ್ತಿದ್ದ ಬಾಲಕಿ ಜಾನಕಿಯವರ ಮಧುರ ಧ್ವನಿಯನ್ನು ಕಂಡು ಅಚ್ಚರಿಗೊಂಡರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಬೇಕಾದ ಧ್ವನಿ ಇದು. ಈ ಪ್ರತಿಭೆಗೆ ಸರಿಯಾದ ಅವಕಾಶ ಸಿಗಲೇಬೇಕು ಎಂದು ನಿರ್ಧರಿಸಿ ಚೆನ್ನೈನ AVM ಸ್ಟುಡಿಯೋಗೆ ನಮ್ಮಲ್ಲಿ ಒಬ್ಬರು ಗಾಯಕಿ ಇದ್ದಾರೆ ಎಂದು ರಾಮ್ ಪ್ರಸಾದ್ ಪತ್ರ ಬರೆದರು. ಪತ್ರ ಬರೆದ ಕೆಲವೇ ದಿನಗಳಲ್ಲಿ ಜಾನಕಿಯವರಿಗೆ ಸ್ಟುಡಿಯೋದಿಂದ ಆಡಿಷನ್ಗೆ ಕರೆ ಬಂತು. ಈ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಂಡ ಜಾನಕಮ್ಮನವರು ಆಡಿಷನ್ನ ಮೊದಲ ಸುತ್ತಿನಲ್ಲಿಯೇ ಆಯ್ಕೆಗೊಂಡರು. ನಂತರ ಇದೇ AVM ಸ್ಟುಡಿಯೋದಲ್ಲಿ ಸಂಗೀತ ನಿರ್ದೇಶಕ ಆರ್ ಸುದರ್ಶನ್ರೊಂದಿಗೆ ಗಾಯಕಿಯಾಗಿ ಕೆಲಸ ಮಾಡಿ ಅವರ ಸಂಗೀತ ಸಂಯೋಜನೆಯಲ್ಲಿಯೂ ಹಾಡಿದರು. ಇದೇ ವರ್ಷ 1957ರಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಎಸ್ ಜಾನಕಿಯವರು ಮೊದಲು ಹಾಡಿದ್ದು ತಮಿಳಿನ ವಿಧಿಯನ್ ವಿಳಿಯಟ್ಟು ಚಿತ್ರದಲ್ಲಿ. ಆದರೆ ಈ ಚಿತ್ರ ತೆರೆ ಕಾಣಲಿಲ್ಲ. ಇದೇ ವರ್ಷ ಕನ್ನಡದಲ್ಲಿ ತೆರೆಕಂಡ ಶ್ರೀಕೃಷ್ಣ ಗಾರುಡಿ ಚಿತ್ರದಲ್ಲಿಯೂ ಹಾಡಿದರು. ಪೆಂಡ್ಯಾಲರವರ ಸಂಗೀತ ಸಂಯೋಜನೆಯಲ್ಲಿ ಭಲೆ ಭಲೆ ಗಾರುಡಿ ಹಾಡು ಧ್ವನಿಮುದ್ರಣ ಕಂಡಿತು. ಇದಾದ ಕೆಲವೇ ದಿನಗಳಲ್ಲಿ ಜಾನಕಿಯವರು ರಾಯರ ಸೊಸೆ ಸಿನಿಮಾದ ಶ್ಲೋಕವನ್ನು ಹಾಡಿದರು. ಲತಾ ಮಂಗೇಶ್ಕರ್ ರವರು ಹಾಡಿದ್ದ ಮರಾಠಿ ಭಾವಗೀತೆಯ ಟ್ಯೂನ್ ಆಧರಿಸಿ ಕನ್ನಡದ ಶ್ಲೋಕ ರೂಪುಗೊಂಡಿತ್ತು. ಬಿಡುಗಡೆಯಾದ ಮೊದಲ ಹಾಡು ಇದೇ ಆಯಿತು.
ಭವ್ಯ ಪ್ರವೇಶವೆಂಬಂತೆ ಮೊದಲ ವರ್ಷದಲ್ಲಿಯೇ ವಿವಿಧ 6 ಭಾಷೆಗಳಲ್ಲಿ ಚಲನಚಿತ್ರ ಗೀತೆಗಳನ್ನು ಹಾಡಿದರು. ಇಲ್ಲಿಂದ ಶುರುವಾದ ಜಾನಕಿಯವರ ಸಂಗೀತದ ಅಭಿಯಾನ ಭಾರತದ ಅಭಿಮಾನಿಗಳ ಮನಪಟಲದಲ್ಲಿ ನಿಧಾನವಾಗಿ ಎಸ್ ಜಾನಕಿ ಎಂಬ ಹೆಸರು ಅಚ್ಚುವತ್ತಲಾರಂಭಿಸಿತು. ಇವರ ಪ್ರಕೃತಿದತ್ತವಾದ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಸ್ಟುಡಿಯೋಗೆ ಪತ್ರ ಬರೆದ ರಾಮ್ ಪ್ರಸಾದ್ರನ್ನು 1959ರಲ್ಲಿ ವಿವಾಹವಾಗಿ ದಾಂಪತ್ಯ ಬದುಕಿಗೆ ಕಾಲಿಟ್ಟರು. ಈ ದಂಪತಿಗೆ ಮುರಳೀಕೃಷ್ಣ ಎಂಬ ಪುತ್ರ ಕೂಡ ಇದ್ದಾರೆ. ಪತಿ ವಿ ರಾಮ್ ಪ್ರಸಾದ್ ಇವರ ವೃತ್ತಿ ಜೀವನವನ್ನು ಅತ್ಯಂತ ಪ್ರೀತಿಯಿಂದ ಬೆಂಬಲಿಸಿದರು. 1962ರಲ್ಲಿ ತೆರೆಕಂಡ ಕೊಂಜುಂ ಸಳಂಗೈ ಚಿತ್ರದ ಸಿಂಗಾರ ವೇಲನೆ ದೇವಾ ಹಾಡು ಭಾರತದಾದ್ಯಂತ ಜನಪ್ರಿಯಗೊಂಡು ಮನೆ ಮಾತಾದರು. ಇದು ಇವರ ವೃತ್ತಿ ಬದುಕಿನ ಮಹತ್ತರ ತಿರುವು. ಇಲ್ಲಿಂದ ಜಾನಕಿಯವರಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ಕೋರಿಕೆ ಬರಲಾರಂಭಿಸಿ ಬೇಡಿಕೆ ಜಾಸ್ತಿಯಾಗಿ ಮಾರುಕಟ್ಟೆ ವಿಸ್ತಾರಗೊಂಡಿತು. ನಂತರ ಹಿಂತಿರುಗಿ ನೋಡಲೇ ಇಲ್ಲ. ಆಗ ಶುರುವಾಗಿದ್ದೇ ಎಸ್ ಜಾನಕಿ ಯುಗ. ಅದೊಂದು ಸಂಗೀತ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಬಾಲಕ ಬಾಲಸುಬ್ರಹ್ಮಣ್ಯಂ ರವರ ಪ್ರತಿಭೆಯನ್ನು ಕಣ್ಣಾರೆ ಕಂಡ ಜಾನಕಿಯವರು, ನೀನು ಸಿನಿಮಾದಲ್ಲಿ ಹಾಡು, ನಿನಗೆ ಉತ್ತಮವಾದ ಭವಿಷ್ಯವಿದೆ, ನೀನು ಬ್ರಹ್ಮಾಂಡವಾಗಿ ಬೆಳೆಯುತ್ತೀಯಾ ಎಂದು ಬೆನ್ನು ತಟ್ಟಿದರು. ನಿಜವಾದ ಪ್ರತಿಭಾಶಾಲಿಯನ್ನು ಹುಡುಕಿ ಚಿತ್ರರಂಗಕ್ಕೆ ಬರಲು ಪ್ರೋತ್ಸಾಹಿಸಿದ ಜಾನಕಿಯವರಿಗೆ ಇದೇ SP ಬಾಲಸುಬ್ರಹ್ಮಣ್ಯಂರವರು ಜೋಡಿಯಾಗಿ ಬಹುಭಾಷೆಗಳಲ್ಲಿ 1000ಕ್ಕೂ ಅಧಿಕ ಹಾಡುಗಳನ್ನು ಜೊತೆಯಾಗಿ ಹಾಡಿದ್ದು ಚರಿತ್ರೆಯ ಪುಟದ ಸುಂದರ ಅಧ್ಯಾಯ. ಇವರ ವೈಶಿಷ್ಟ್ಯಪೂರ್ಣ ಗಾಯನದ ಇನ್ನೊಂದು ವೈಶಿಷ್ಟ್ಯವೆಂದರೆ ಚಿಕ್ಕ ಮಗುವಿನಂತೆ ಹಾಡಬಲ್ಲರು. ಅದೇ ರೀತಿಯಾಗಿ ನಡುವಯಸ್ಕ ಪುರುಷನಂತೆ ಧ್ವನಿಯನ್ನು ಬದಲಾಯಿಸಿ ಏರಿಳಿತ ಮಾಡಬಲ್ಲ ತಾಕತ್ತು ಇವರ ಮಾಂತ್ರಿಕ ಕಂಠಕ್ಕಿತ್ತು. ಈ ರೀತಿಯಾದ ಪ್ರಯೋಗದಲ್ಲಿ ಸೃಜನಾತ್ಮಕತೆಯನ್ನು ಮೆರೆದಂತಹ ಭಾರತದ ಏಕಮೇವಾದ್ವಿತೀಯ ಗಾಯಕಿ ಇದ್ದರೆ ಅದು ಎಸ್ ಜಾನಕಿಯವರು ಮಾತ್ರ. ಚಿತ್ರಗೀತೆಗಳು, ಆಲ್ಬಮ್ ಗೀತೆಗಳು, ಭಕ್ತಿಗೀತೆಗಳು, ದೂರದರ್ಶನ ಮತ್ತು ರೇಡಿಯೋದಲ್ಲಿ ಪ್ರಸಾರವಾಗುತ್ತಿದ್ದ ಗೀತೆಗಳನ್ನು ಸೇರಿಸಿ 48,000ಕ್ಕೂ ಅಧಿಕ ಹಾಡುಗಳನ್ನು ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಸಂಸ್ಕೃತ, ಸಿಂಧಿ, ಒರಿಯಾ, ತುಳು, ಉರ್ದು, ಪಂಜಾಬಿ, ಬಡಗ, ಗುಜರಾತಿ, ಅಸ್ಸಾಮಿ, ಬೆಂಗಾಲಿ, ಕೊಂಕಣಿ, ಇಂಗ್ಲಿಷ್, ಜಪಾನಿ, ಜರ್ಮನಿ, ಫ್ರೆಂಚ್, ಸಿಂಹಳ ಸೇರಿ 20ಕ್ಕೂ ಅಧಿಕ ಭಾಷೆಗಳಲ್ಲಿ ಹಾಡಿದ ಎಸ್ ಜಾನಕಿಯವರಿಗೆ ದಕ್ಷಿಣ ಭಾರತದ ಗಾನಕೋಗಿಲೆ, ಕ್ವೀನ್ ಆಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಮಾಡ್ಯುಲೇಷನ್ ಎಂದು ವಿಶ್ವಖ್ಯಾತಿ ಗಳಿಸಿದರು. ಭಾರತದ ಭಾಷೆಯಷ್ಟೇ ಅಲ್ಲದೆ ವಿದೇಶಿ ಭಾಷೆಗಳಲ್ಲೂ ಹಾಡಿ ಸೈ ಎನಿಸಿಕೊಂಡ ಜಾನಕಿಯವರ ಸಾಧನೆ ಗಮನಾರ್ಹವಾದದ್ದು. ಇವರ ಗಾನಸಿರಿಯು ಪ್ರತಿ ಭಾಷೆಯ ಭಾಷಾ ಪ್ರಾವೀಣ್ಯತೆಯನ್ನು ಮತ್ತು ಮೂಲ ಸೊಗಡನ್ನು ಕಾಪಾಡಿಕೊಂಡು ಭಾವನಾತ್ಮಕವಾಗಿ ಹಾಡಿದ ಕಾರಣ ಪ್ರತಿ ಭಾಷೆಯಲ್ಲಿ ಅಭಿಮಾನಿಗಳನ್ನು ಸಂಪಾದಿಸಿ ಆಯಾ ಭಾಷೆಯ ಆರಾಧ್ಯ ದೈವವಾದರು. ದಕ್ಷಿಣ ಭಾರತದ ಚಿತ್ರರಂಗದ ಪೀಳಿಗೆ ಪರ್ವ ಬದಲಾದರೂ ಜಾನಕಿಯವರ ಗಾಯನದ ಮಹಾಪುರದ ಮಹಾಪರ್ವ ಬದಲಾಗಲೇ ಇಲ್ಲ. 3 ತಲೆಮಾರುಗಳ ಭಾರತದ ಚಿತ್ರನಟಿಯರಿಗೆ ಧ್ವನಿಯಾದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ. ಯಾವುದೇ ಕ್ಲಿಷ್ಟಕರವಾದ ಹಾಡುಗಳನ್ನು ನಿರರ್ಗಳವಾಗಿ ಹಾಡಿ ರೆಕಾರ್ಡ್ ಮಾಡುತ್ತಿದ್ದ ಅಚಲ ಸಾಮರ್ಥ್ಯ ಇವರಿಗಿತ್ತು. ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದ ವೇಳೆ ಎಷ್ಟು ಬ್ಯುಸಿಯಾಗಿದ್ರು ಅಂತ ಅಂದರೆ ಒಂದೇ ದಿನದಲ್ಲಿ 4-5 ರಾಜ್ಯಗಳಲ್ಲಿ ರೆಕಾರ್ಡಿಂಗ್ ಮಾಡ್ತಿದ್ರು. ವೈಯಕ್ತಿಕ ಜೀವನ ನೋಡಿಕೊಳ್ಳುವಷ್ಟು ಅವರಿಗೆ ಪುರುಸೊತ್ತು ಇರಲಿಲ್ಲ. ಆ ಮಟ್ಟವನ್ನು ಜಾನಕಮ್ಮ ತಲುಪಿದ್ದರು. ಮೂಲತಃ ತೆಲುಗಿನವರಾದ ಜಾನಕಮ್ಮನವರು ಉಳಿದ ಭಾಷೆಗಳಾದ ಕನ್ನಡ, ತಮಿಳು, ಮಲಯಾಳಂ, ಹಿಂದಿ, ಇಂಗ್ಲಿಷ್ ಭಾಷೆಗಳಲ್ಲಿ ಮಾತನಾಡಬಲ್ಲರು, ಓದಬಲ್ಲರು, ಅಷ್ಟೇ ಚೆನ್ನಾಗಿ ಬರೆಯಬಲ್ಲರು. ಬಹುಮುಖ ಪ್ರತಿಭಾವಂತೆಯಾಗಿರುವ ಜಾನಕಮ್ಮನವರು ಹಾಡುಗಾರ್ತಿ ಮಾತ್ರವಲ್ಲ, ಅವರೊಬ್ಬರು ಸಂಗೀತ ನಿರ್ದೇಶಕಿ, ಅವರೊಬ್ಬರು ಚಿತ್ರಕಲಾವಿದೆ, ಅವರೊಬ್ಬರು ಉತ್ತಮ ಛಾಯಾಗ್ರಾಹಕಿ. ಪೆಂಡ್ಯಾಲ, ಟಿ ಚಲಪತಿರಾವ್, ಟಿ ಜಿ ಲಿಂಗಪ್ಪ, ಸುಬ್ಬಯ್ಯ ನಾಯ್ಡು, MS ಬಾಬು, GK ವೆಂಕಟೇಶ್, RD ಬರ್ಮನ್, ವಿಜಯ್ ಭಾಸ್ಕರ್, ರಾಜನ್ ನಾಗೇಂದ್ರ, M ರಂಗರಾವ್, ಸತ್ಯಂ, MS ವಿಶ್ವನಾಥನ್, ಉಪೇಂದ್ರ ಕುಮಾರ್, ದಕ್ಷಿಣಮೂರ್ತಿ, MK ಅರ್ಜುನ್,
ರಾಘವನ್, ಇಳೆಯರಾಜ, ಸಿ ಅಶ್ವಥ್, ರಮೇಶ್ ನಾಯ್ಡು, ಬಪ್ಪಿ ಲಹರಿ, ಲಕ್ಷ್ಮೀಕಾಂತ್ ಪ್ಯಾರೆಲಾಲ್, ಕೆ ವಿ ಮಹಾದೇವನ್, ರವೀಂದ್ರ ಜೈನ್, ಅನು ಮಾಲಿಕ್, ಒ.ಪಿ. ನಯ್ಯರ್, ಉಷಾ ಖನ್ನಾ, ರಾಜ್ ಕೋಟಿ, ವಂದೇ ಮಾತರಂ ಶ್ರೀನಿವಾಸ್, ಎಸ್.ಎ. ರಾಜ್ಕುಮಾರ್, ದೇವ, ಹಂಸಲೇಖ, ವಿದ್ಯಾಸಾಗರ್, ವಿ ಮನೋಹರ್, ಎ.ಆರ್. ರೆಹಮಾನ್ರಂತಹ ಈ ಮೊದಲಾದ ಬಹುಭಾಷೆಗಳ 3 ತಲೆಮಾರುಗಳ ಸಂಗೀತ ನಿರ್ದೇಶಕರು ಸಂಯೋಜಿಸಿದ ಸಂಗೀತಕ್ಕೆ ತಮ್ಮ ಮಧುರ ಕಂಠದಿಂದ ನೈಜ ಸ್ಪರ್ಶ ನೀಡಿದರು. ಇವರು ವೃತ್ತಿ ಜೀವನದಲ್ಲಿ ಗರಿಷ್ಠವಾಗಿ ಹಾಡಿದ್ದು ಮತ್ತು ಜನಪ್ರಿಯ ಹಿಟ್ ಗೀತೆಗಳನ್ನು ಕೊಟ್ಟಿದ್ದು ಇಳೆಯರಾಜರವರ ಸಂಗೀತ ಸಂಯೋಜನೆಯಲ್ಲಿ ಎಂಬುದು ಇತಿಹಾಸ. ಸನ್ನಿವೇಶಕ್ಕೆ ತಕ್ಕಂತೆ ಹಾಡುತ್ತಿದ್ದ ಜಾನಕಮ್ಮನವರು ಕನ್ನಡದಲ್ಲಿ ಚಿ. ಉದಯಶಂಕರ್, ಗೀತಪ್ರಿಯ, ಆರ್.ಎನ್. ಜಯಗೋಪಾಲ್, ವಿಜಯ ನಾರಸಿಂಹರಂತಹ ಕನ್ನಡ ಚಲನಚಿತ್ರರಂಗದ ಮಹೋನ್ನತ ಸಾಹಿತ್ಯ ಶಿಲ್ಪಿಗಳ ಉತ್ಕಟತೆಯ ಸಾಹಿತ್ಯಕ್ಕೆ ತಮ್ಮ ಅಮೃತ ಕಂಠದಿಂದ ನಾದವನ್ನು ತುಂಬಿ ಶ್ರೋತೃ ಹೃದಯದಲ್ಲಿ ಜೀವಂತವಾಗಿ ಇರಿಸುತ್ತಿದ್ದರು. ಅದು ಸಾಹಿತ್ಯದ ಕೇವಲ ಅಕ್ಷರಗಳ ಗುಂಪಾಗಿರದೆ ಅವರ ಕಂಠ ಸ್ಪರ್ಶದಿಂದಲೇ ಮಾಧುರ್ಯ ಲೋಕದ ಆಲಾಪನೆಯಲ್ಲಿ ಮುಳುಗಿರುತ್ತಿತ್ತು. ಘಂಟಸಾಲ, ಪಿ.ಬಿ. ಶ್ರೀನಿವಾಸ್, ಡಾಕ್ಟರ್ ರಾಜ್ಕುಮಾರ್, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಕೆ.ಜೆ. ಯೇಸುದಾಸ್, ಜಯಚಂದ್ರನ್, ಪಿ. ಸುಶೀಲಾ, ವಾಣಿ ಜಯರಾಮ್, ಕೆ.ಎಸ್. ಚಿತ್ರ ಈ ಮೊದಲಾದ ಭಾರತದ ಘಟಾನುಘಟಿ ಗಾಯಕ ಗಾಯಕಿಯರೊಡನೆ ಜೋಡಿಯಾಗಿ ಹಾಡಿದ ಕೆಲವೊಂದು ಗೀತೆಗಳಿಗೆ ಪ್ರತ್ಯೇಕ ಅಭಿಮಾನಿ ವರ್ಗಗಳೇ ಇವೆ. ಇವತ್ತಿನ ದಿವಸಕ್ಕೂ ಸಂಗೀತ ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಎಸ್ ಜಾನಕಿಯವರ ಹಾಡಿದ ಹಾಡುಗಳನ್ನು ಹಾಡದೆ ಮುಂದೆ ಹೋಗೋದೇ ಇಲ್ಲ. ಜಾನಕಮ್ಮನವರ ಹಾಡು ಇಲ್ಲದೇ ಇದ್ದಲ್ಲಿ ಆ ಕಾರ್ಯಕ್ರಮ ಅಪೂರ್ಣವೆಂಬ ಶೂನ್ಯ ಭಾವ ಪ್ರೇಕ್ಷಕರಲ್ಲಿ ಮೂಡುತ್ತದೆ. ಈ ಶತಮಾನದ ಗಾಯಕಿಯ ಹಿಮಾಲಯದಂಥ ಸಾಧನೆಗೆ ಬಂದ ಪ್ರಶಸ್ತಿಗಳಿಗೆ, ಮಾನ ಸಮ್ಮಾನಗಳಿಗೆ ಸರಿಸಾಟಿಯೇ ಇಲ್ಲ. 4 ಬಾರಿ ರಾಷ್ಟ್ರ ಪ್ರಶಸ್ತಿ, 11 ಬಾರಿ ಕೇರಳ ರಾಜ್ಯ ಪ್ರಶಸ್ತಿ, 10 ಬಾರಿ ಆಂಧ್ರ ಪ್ರದೇಶದ ರಾಜ್ಯ ಪ್ರಶಸ್ತಿ, 6 ಬಾರಿ ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಒರಿಸ್ಸಾ ರಾಜ್ಯ ಪ್ರಶಸ್ತಿ, ಆಂಧ್ರ ಪ್ರದೇಶದ ನಂದಿ ಪ್ರಶಸ್ತಿ, ವಿವಿಧ ಭಾಷೆಗಳಲ್ಲಿ 10ಕ್ಕೂ ಅಧಿಕ ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ, 1986ರಲ್ಲಿ ಕಲೈ ಮಾಮಣಿ ಪ್ರಶಸ್ತಿ, 1987ರಲ್ಲಿ ಸನ್ ಸಿಂಗರ್ ಪ್ರಶಸ್ತಿ, 1992ರಲ್ಲಿ ಪ್ಯಾನ್ ಇಂಡರ್ ಭಾರತ್ ದರ್ಶನ್ ಪ್ರಶಸ್ತಿ, 1997ರಲ್ಲಿ ದಕ್ಷಿಣ ಚಿತ್ರರಂಗದ ಜೀವಮಾನ ಸಾಧನೆ ಪ್ರಶಸ್ತಿ, 2009ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿ, 2011ರಲ್ಲಿ ಬಸವಭೂಷಣ ಪ್ರಶಸ್ತಿ, 2016ರಲ್ಲಿ ಸೈಮಾ ಜೀವಮಾನ ಸಾಧನೆ ಪ್ರಶಸ್ತಿ. ಜೀವಮಾನ ಸಾಧನೆಗೆ 2017ರಲ್ಲಿ ಮಿರ್ಚಿ ಮ್ಯೂಸಿಕ್ ಪ್ರಶಸ್ತಿ, 2019ರಲ್ಲಿ ಎಂ.ಎಸ್. ಸುಬ್ಬಲಕ್ಷ್ಮಿ ರಾಷ್ಟ್ರೀಯ ಪ್ರಶಸ್ತಿ, ಪಿ. ಸುಶೀಲಾ ರಾಷ್ಟ್ರೀಯ ಪ್ರಶಸ್ತಿ, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ರಾಷ್ಟ್ರ ಪ್ರಶಸ್ತಿ, ಗೀತಾ ದತ್ತ ಪ್ರಶಸ್ತಿ. ಹೀಗೆ ರಾಜ್ಯ ರಾಷ್ಟ್ರ ಕೊಡಮಾಡುವ ಅತ್ಯುನ್ನತ ಮಾನ ಸಮ್ಮಾನಗಳು ಜಾನಕಿಯವರ ಸಾಧನೆಯನ್ನು ಅರಸಿ ಬಂದವು. 2013ರಲ್ಲಿ ಬಂದ ಪದ್ಮಭೂಷಣ ಪ್ರಶಸ್ತಿಯನ್ನು ನಯವಾಗಿ ತಿರಸ್ಕರಿಸಿದ್ದರು. ಏಕೆಂದರೆ ದಕ್ಷಿಣ ಭಾರತದ ಕಲಾವಿದರಿಗೆ ಸರಿಯಾದ ಮನ್ನಣೆ ಸಿಗುತ್ತಿಲ್ಲ. ಈ ಮನ್ನಣೆ ದೊರಕದ ಕಾರಣ ಈ ಪ್ರಶಸ್ತಿ ಬರಲು ತುಂಬ ವಿಳಂಬವಾಗಿದೆ ಎಂದು ತಮ್ಮ ನೋವನ್ನು ಹೊರಗೆಳೆದಿದ್ದರು. ಸದಾ ನಾನು ಹಾಡುಗಳ ಸೇವಕಿಯಷ್ಟೇ. ಆ ಶ್ರೀಕೃಷ್ಣ ಪರಮಾತ್ಮ, ಆ ಶಿರಡಿಯ ಸಾಯಿಬಾಬಾ ನನ್ನ ಕೈಲಿಂದ ಎಲ್ಲ ಕೆಲಸ ಮಾಡಿಸ್ತಾರೆ ಎಂದು ಸರಳ ಮನಸ್ಸಿನಿಂದ ಬದುಕುತ್ತಿರುವ ಎಸ್ ಜಾನಕಮ್ಮನವರು ವಿಶ್ವದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳ ಸಂಪನ್ಭರಿತವಾದ ಭರಪೂರ ಪ್ರೀತಿ ಅಭಿಮಾನವನ್ನು ಸಂಪಾದಿಸಿದವರು. ಮನುಷ್ಯ ಅಂದಮೇಲೆ ಹುಟ್ಟೂ ಇದೆ, ಸಾವೂ ಇದೆ. ಆದರೆ ಜಾನಕಮ್ಮನವರು ಹಾಡಿದಂತಹ ಹಾಡುಗಳಿಗೆ ಹುಟ್ಟು ಇದೆ, ಆದರೆ ಅವರ ಗೀತೆಗಳು ಎಂದೆಂದಿಗೂ ಅಜರಾಮರ.